ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಈ ಕಾರ್ಯಕ್ರಮದ ನಿರೂಪಣೆ ಮಾಡಬೇಕು. ಮಗ ನಿರೂಪಣೆ ಮಾಡಕ್ ಬೇಕು ಮೀಟ್ರು, ಅದು ನಮ್ಮಲ್ಲೈತೆ, ಲೆಕ್ಕ ಇಲ್ದಷ್ಟು ಲೈಟ್ರು. ಏಯ್ ಯೂಸ್ಲೆಸ್ ಫೆಲೋ, ನಿರೂಪಣೆ ಮಾಡುವಂತಂದ್ರೆ ಡೈಲಾಗ್ ಹುಡ್ಕೊಂಡು ಟೈಮ್ ಪಾಸ್ ಮಾಡ್ತವನಿಲ್ಲಿ. ಏಯ್ ಯಾರೋ ಇವನ್ನ ನಿರೂಪಣೆ ಮಾಡಕ್ ಬಿಟ್ಟಿದ್ದಿಲ್ಲಿ. ಬಂದು ಸಾರಿ అందరికీ నమస్కారం. ಈಗ ನವೆಂಬರ್ ಕ್ರಾಂತಿ ಸಭೆಯನ್ನು ಉದ್ದೇಶಿಸಿ ನಿಮ್ಮೆಲ್ಲರ ನೆಚ್ಚಿನ DCM DK ಶಿವಕುಮಾರ್ ಸಾಹೇಬ್ರು ఇప్పుడు ಮಾತನಾಡ್ತಾರೋ. ನೋಡ್ರಿ, ನಾವು ಬಿಹಾರದಲ್ಲಿ ಹೀನಾಯವಾಗಿ ಸೋತಿದೀವಿ. ಎಷ್ಟು ಹೀನಾಯ ಅಂದ್ರೆ ಹೇಳಕ್ಕಾಗಲ್ಲ, ಅಷ್ಟು ಹೀನಾಯ. ಸೋಲಕ್ ಮುಖ್ಯ ಕಾರಣ ಏನ್ ಗೊತ್ತಾ? ಅಲ್ಲಿ ನಮ್ಮ ಸಿದ್ದರಾಮಯ್ಯನವರು ಹೋಗದೆ ಇದ್ದಿದ್ದು. ಆಗಿದ್ದಾಗೋಯ್ತು. ಮುಂದೆ ಬರೋ ಚುನಾವಣೆಯಲ್ಲಿ ನಾವು ಸೋಲಬಾರದಂದ್ರೆ ಇವತ್ತಿನಿಂದಲೇ ಸಿದ್ದರಾಮಯ್ಯನವರು ಆ ರಾಜ್ಯಗಳಲ್ಲಿ ಕೆಲಸ ಶುರು ಮಾಡಬೇಕು. ಹಂಗಾಗಿ ನಾವೆಲ್ಲ ಸಿದ್ದರಾಮಯ್ಯನವ್ರನ್ನ ಖುಷಿಯಿಂದ ಕರೆಸ್ಕೊಡೋಣ. ನಾನು ಹೇಳ್ದಂಗೆ ಹೇಳಿ, ಸಿದ್ದರಾಮಯ್ಯ 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 ಸಿದ್ದರಾಮಯ್ಯ, ಕರ್ನಾಟಕ ಬಿಟ್ಟು ಹೋಗಿ ಅಯ್ಯ, ಕರ್ನಾಟಕ ಬಿಟ್ಟು ಹೋಗಿ ಅಯ್ಯ. ಸೂರ್ಯನಿಗೆ ಟಾರ್ಚು, ಸಿದ್ದುಗೆ ಗುದ್ದು. ಇರ್ಲಿ ಮಾಡ್ತೀನಿ. ಈಗ ನವೆಂಬರ್ ಕ್ರಾಂತಿ ಸಭೆನ ಉದ್ದೇಶಿಸಿ CM ಸಿದ್ದರಾಮಯ್ಯ ಸಾಹೇಬರು ಮಾತಾಡ್ತಾರೆ. ಬಿಹಾರದಲ್ಲಿ ಇನಾಯವಾಗಿ ಸೋತ್ಬಿಟ್ವಿ. ಸೋಲಾಗಿದ್ದು ಯಾಕೆ ಗೊತ್ತಾ? ಅಲ್ಲಿ ನಮ್ಮ DK ತರದ ಸಂಘಟನೆಕಾರರಿರ್ಲಿಲ್ಲ, ಅದಕ್ಕೆ ನಾವು ಸೋತ್ವಿ. DK ಸಂಘಟನೆ ಬಗ್ಗೆ ನಿಮಗೆ ಗೊತ್ತಲ್ವಾ? ಟಿಕೆಟ್ ಅಪ್ಲಿಕೇಶನ್ಗೆ 2 ಲಕ್ಷ ಕಿತ್ಬಿಟ್ಟ. ನಾನೂ ಕೊಟ್ಟಿದ್ದೆ, ನೀವು ಕೂಡ ಕೊಟ್ಟಿದ್ರಿ ಅಲ್ವಾ? ಹಂಗಾಗಿ ಈಗ ನಾವೆಲ್ಲ ಸೇರಿ DKನ ಬೇರೆ ರಾಜ್ಯಗಳಿಗೆ ಇವತ್ತೇ ಕಳಿಸ್ಬಿಡೋಣ. DK ಹೋದ್ರೆ ಖಂಡಿತ ನಾವು ಗೆಲ್ತೀವಿ. ಸೊ ಎಲ್ಲರೂ ನನ್ನ ಜೊತೆ ಹೇಳಿ, DK DK. ನೀವು ಕರ್ನಾಟಕ ಬಿಟ್ಟು ಹೋದ್ರೆ ನಮಗೆ ಓಕೆ. ನೀವು ಕರ್ನಾಟಕ ಬಿಟ್ಟು ಹೋದ್ರೆ ನಮಗೆ